ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರತ್ನರಾಶಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮುಖಾಂತರ ವೋಟರ್ ಐ ಡಿಯನ್ನು ಈಸಿಯಾಗಿ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ವೋಟರ್ ಹೆಲ್ಪ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆದ ನಂತರ ಅದನ್ನು ಓಪನ್ ಮಾಡಿ ವೋಟರ್ ಹೆಲ್ಪ್ಲೈನ್ ಆ್ಯಪ್ನ ಹೋಮ್ ಪೇಜಲ್ಲಿ ಈ ರೀತಿ ನಿಮಗೆ ಐಕಾನ್ಗಳು ಕಾಣಸಿಗುತ್ತೆ. ಇದರಲ್ಲಿ ಮೊದಲನೇ ಸಾಲಲ್ಲಿ ಇರುವ ಮೂರನೇ ಐಕಾನ್ ಡೌನ್ಲೋಡ್ ಇ ಎಪಿಕ್ ಅನ್ನು ಟಚ್ ಮಾಡಿ. ಡೌನ್ಲೋಡ್ ಇ ಎಪಿಕ್ ಅನ್ನೋ ಐಕಾನನ್ನು ಟಚ್ ಮಾಡಿ ಆದ ಮೇಲೆ ನಮಗೆ ಈ ರೀತಿಯ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈಗಾಗಲೇ ನಾವು ರಿಜಿಸ್ಟರ್ ಆಗಿದ್ದರೆ ಮೇಲೆ ಮೊಬೈಲ್ ನಂಬರನ್ನು ನಮೂದಿಸಿ ನಂತರ ಪಾಸ್ವರ್ಡನ್ನು ನಮೂದಿಸಿ ಲಾಗಿನ್ ಆಗಬಹುದು. ಆದರೆ ಮೊದಲನೇ ಬಾರಿಗೆ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿ ಲಾಗಿನ್ ಆಗುತ್ತಾ ಇದ್ದರೆ ಕೆಳಗೆ ನ್ಯೂ ಯೂಸರ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಮೊಬೈಲ್ ನಂಬರನ್ನು ನಮೂದಿಸಿ OTPಯನ್ನು ಪಡೆದು ನೀವು ನಿಮ್ಮದೇ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಬೇಕು. ನಂತರ ಪುನಃ ಮೊಬೈಲ್ ನಂಬರನ್ನು ನಮೂದಿಸಿ ಸೆಟ್ ಮಾಡಿಕೊಂಡ ಪಾಸ್ವರ್ಡನ್ನು ಹಾಕಿ ಸೆಂಡ್ OTP ಎಂಬಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಆಗಬಹುದು. ನಾನೀಗಾಗಲೇ ಮೊಬೈಲ್ ನಂಬರನ್ನು ಮತ್ತು ಅದಕ್ಕೆ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡಿರುವುದರಿಂದ ಮೊದಲು ಮೊಬೈಲ್ ನಂಬರನ್ನು ನಮೂದಿಸುತ್ತೇನೆ ಮತ್ತು ಕೆಳಗೆ ಪಾಸ್ವರ್ಡನ್ನು ಹಾಕುತ್ತೇನೆ. ಕೆಳಗೆ ಸೆಂಡ್ OTP ಎಂಬಲ್ಲಿ ಕ್ಲಿಕ್ ಮಾಡಿ OTPಯನ್ನು ಪಡೆಯುತ್ತೇನೆ. ಪಡೆದ OTPಯನ್ನು OTP ಎಂಬಲ್ಲಿ ನಮೂದಿಸಿ ಲಾಗಿನ್ ನೌ ಎಂಬಲ್ಲಿ ಕ್ಲಿಕ್ ಮಾಡುತ್ತೇನೆ. ಈಗ ಲಾಗಿನ್ ಸಕ್ಸಸ್ಫುಲ್ ಆಗಿದೆ. ಈಗ ಮತ್ತೊಮ್ಮೆ ಡೌನ್ಲೋಡ್ ಇ ಎಪಿಕ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಎಸ್ ಐ ಹ್ಯಾವ್ ಎಪಿಕ್ ನಂಬರ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಈಗ ಎಪಿಕ್ ನಂಬರ್ ಎಂದಿರುವಲ್ಲಿ ಯಾರ ವೋಟರ್ ಐ ಡಿಯನ್ನು ಡೌನ್ಲೋಡ್ ಮಾಡಬೇಕಾಗಿದೆಯೋ ಅವರ ಎಪಿಕ್ ಐ ಡಿ ಸಂಖ್ಯೆಯನ್ನು ಎಂಟರ್ ಮಾಡಿ ಕೆಳಗೆ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಸ್ಟೇಟ್ ಸೆಲೆಕ್ಟ್ ಮಾಡಿ ಆದ ಮೇಲೆ ಫೆಚ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ. ಈಗ ಡೀಟೇಲ್ಸ್ ಇಲ್ಲಿ ಫೆಚ್ ಆಗಿದೆ. ಕೆಳಗೆ ಪ್ರೊಸೀಡ್ ಎಂಬಲ್ಲಿ ಕ್ಲಿಕ್ ಮಾಡುತ್ತೇನೆ. ಈಗ ಮತ್ತೆ OTP ಬರುತ್ತೆ. ಬರುವಂಥ OTPಯನ್ನು OTP ಎನ್ನುವಲ್ಲಿ ನಮೂದಿಸಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಇ ಎಪಿಕ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಈಗ ವೋಟರ್ ಐ ಡಿ ಯಶಸ್ವಿಯಾಗಿ ಡೌನ್ಲೋಡ್ ಆಗಿದೆ. ಆತ್ಮೀಯ ಸ್ನೇಹಿತರೆ, ಇದೇ ರೀತಿ ನೀವು ಸಹ ನಿಮ್ಮ ಹಾಗೂ ಇತರರ ವೋಟರ್ ಐ ಡಿಗಳನ್ನು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳಬಹುದು. ಆದರೆ ವೋಟರ್ ಐ ಡಿಗಳಿಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದಾಗ ಮಾತ್ರ ಇದು ಸಾಧ್ಯ ಎಂಬುದು ಗೊತ್ತಿರಲಿ. ಒಂದು ವೇಳೆ ಲಿಂಕ್ ಇರದೆ ಹೋದರೆ ಹೇಗೆ ಲಿಂಕ್ ಮಾಡುವುದು ಎನ್ನುವುದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಇದುವರೆಗೂ ಈ ಚಾನಲ್ ವೀಕ್ಷಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.